ಅವಾಗ ಅಪ್ಪ ಅವ್ರನ್ನ ಮೆಚ್ಚಬೇಕು, ಅವ್ರನ್ನ ಮೆಚ್ಚಬೇಕು. ಇದೇನಾದ್ರು ಹೇಳೋದಿದ್ಯಾ? ಹೇಳ್ತೀನಿ, ಹೇಳ್ಬಿಡು. ಮೆಚ್ಚಬೇಕು. ಅವಾಗೇ ನಿಮ್ಗೆ ಆ ವಯಸ್ಸಲ್ಲೇ ನಿಮ್ಮ ಪಿತೃ ತಂದೆ ತಂದೆ ಎರಡು ಒಂದೇ ಅಲ್ಲ? ಇಲ್ಲ ಪಿತೃ ಎರಡು ಒಂದೇ. ಸಂಸ್ಕೃತ ಅದು ಅಷ್ಟೇ. ನೀನ್ ಸಂಸ್ಕೃತ ಹೇಳ್ತೀಯಲ್ಲ? ಇಲ್ಲ, ನಾನು ನಿಮ್ ಪಕ್ಕದಲ್ಲಿ ಇರೋರು ಹೇಳೋದು, ನಾನು ಯಾವತ್ತೂ ಸಂಸ್ಕೃತ ಹೇಳಲ್ಲ. ಪಕ್ಕದಲ್ಲಿ ಹೇಳ್ತಾರೆ ಸಂಸ್ಕೃತವಾಗಿ. ನೆನ್ನೆ ನಾವು TV9 ಇದರಲ್ಲಿ ಭೇಟಿ ಹೇಳೋಣ, ಐ ಕ್ಯಾನ್ ಸ್ಪೀಕ್ ಸಂಸ್ಕೃತ ಆಲ್ಸೋ ಅಂತ ಹೇಳಿದ್ದಾರೆ. ನೆನ್ನೆ ಬೆಳಗ್ಗೆ ಬರ್ತಾ ಇದ್ರು. ಅದರಿಂದ ಇವ್ರ ತಂದೆಯವರು ಆ ಕಾಲದಲ್ಲೇ ದೂರದೃಷ್ಟಿ, ಮುಂದೆ ಯಾರ್ಯಾರಿಗೆ ನೀರು ಕುಡಿಸ್ಬೇಕು ಅಂತೇಳಿ ದಿನಾ ನೀರು ಕುಡಿಸೋದನ್ನ ಅಭ್ಯಾಸ ಮಾಡಿದ್ದಾರೆ. ಇಲ್ಲಿ ಬಂದು ನಮಗೆಲ್ಲ ನೀರು ಕುಡಿಸ್ತಾ ಇದ್ದಾರೆ. ಈಗ ಯಾರ್ಯಾರು ಅವ್ರ ಹಿಂದೆ ಮುಂದೆ ಇದ್ದಾರೋ ಅವರೆಲ್ಲರಿಗೂ ನೀರು ಕುಡಿಸುವಂತ ಒಂದು ಇದಿದೆ. ಮತ್ತೆ ಅವರೇನೋ ಅಂಬೇಡ್ಕರ್ ಅವರು ಇದ್ರದ್ದು ಹೇಳಿದ್ರು, ಅಂಬೇಡ್ಕರ್ ಸಿದ್ಧಾಂತದ ಬಗ್ಗೆನೂ ತಾವು ಹೇಳಿದ್ರಿ. ಕರ್ಮ ಸಿದ್ಧಾಂತ, ಕರ್ಮ ಈ ಥರದ್ದೆಲ್ಲ ಹೇಳಿದ್ರಿ. ಬಸವಣ್ಣವ್ರದ್ದು ಸಿದ್ಧಾಂತನೂ ಹೇಳಿದ್ರಿ. ಈಗ ನಾವು ತಿಳ್ಕೊಬೇಕು ಇವ್ರದ್ದು ಯಾವ ಸಿದ್ಧಾಂತ ಅಂತ ಹೇಳಿ. ಯಾಕೆಂದ್ರೆ ಕಳೆದ 8 ವರ್ಷದಿಂದ ಇವರೇ ಮುಖ್ಯಮಂತ್ರಿಗಳಾಗಿ ಬರ್ತಾ ಹೋದಾರಲ್ಲ, ಇವ್ರದ್ದು ಯಾವುದೋ ಒಂದು ಸಿದ್ಧಾಂತ ಇರಬೇಕು. ಕರ್ಮ ಇಲ್ಲ ಅಂತ ಹೇಳಿದ್ರೆ ಪುಣ್ಯವನ್ನೇ ಮಾಡಿ ಬಂದಿದ್ದೀರಾ ಅಂತ ನೀವು ಹಂಗಾರೆ ಇಲ್ಲಿರೋ ಎಲ್ಲ ಪಾಪ ಮಾಡಿ ಕಾಯ್ತಾ ಇದ್ದೀರಿ. ಎಲ್ಲ ವೇಟಿಂಗ್ ಲಿಸ್ಟ್, ವೇಟಿಂಗ್. ನಿಮ್ದು ಏನು ವೇಟಿಂಗ್ ಇಲ್ಲ. ಎಲ್ಲಿ ಬಂದರೂ ಗೇಟ್ ಟಕ 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 ಅಂತ ಓಪನ್ ಆಗ್ಬಿಡ್ತತೆ. ಅವಾಗೂ ಅಷ್ಟೇ, ಹಿಂದೆನೂ ಬಂದರು, ಕಾಂಗ್ರೆಸ್ ಅಲ್ಲಿ ಗೇಟ್ ಓಪನ್ ಆಯಿತು, ಈಗ ಮತ್ತೆ ಗೇಟ್ ಓಪನ್ ಆಗಿದೆ. ಹೇಳ್ತಾರೆ ಇವರೆಲ್ಲ. ನಾನು ಮೊನ್ನೆನೇ ಹೇಳೋಣ ಅಂತಿದ್ದೆ, ಇವರು ಏನೋ ಸಿದ್ಧಾಂತ, ಕರ್ಮ ಸಿದ್ಧಾಂತ. ನಾನು ಬಡ್ಜೆಟ್ ಅನ್ನ ನೋಡಿದೆ. ನಾನು ತಾವು 7 ಗಂಟೆ 8 ಗಂಟೆ ಕರೆದ, ಅವತ್ತು 10ವರೆಗೆ ಕರೆದಿದ್ದಾರೆ. ಎಷ್ಟು? 10:15 ಅಲ್ಲ, ಮುಹೂರ್ತ ನೋಡಿ ಅಂದ್ರೆ ರಾವು ಕಾಲ ಬಿಟ್ಟು ಕರೆದಿದ್ದಾರೆ. ಹೇಳೋದೊಂದು ಮಾಡೋದೊಂದು ಆಗಬಾರ್ದು ಅಂತ ಸಿದ್ಧಾಂತಗಳಲ್ಲಿ. ರೇವಣ್ಣ ಇಲ್ಲಿದ್ದಾರೆ, ನಿಮ್ ಕಡೆ ಇಲ್ಲ ರೇವಣ್ಣವರು. ರೇವಣ್ಣ ಇದ್ದಿದ್ರೆ ಇಲ್ಲ, ಅಲಯನ್ಸ್ ಮೊದಲು ನಿಮ್ಮ ಕಡೆ ಇದ್ರು, ಈಗ ನಮ್ಮ ಕಡೆ ಇದ್ದಾರೆ ಅವರು ಅಷ್ಟೇ. ಅಲ್ಲ ಅದರಿಂದ ನಾನು ಮೊನ್ನೆನೂ ನೋಡಿದೆ, ಬಹಳಷ್ಟು ಜನ ಇವರು ನಮ್ದೇ ಇರ್ಬೋದು, ಕಾಮಾಖ್ಯದಲ್ಲಿ, ಗೌಹಾಟಿ ಕಾಮಾಖ್ಯದಲ್ಲಿ ಪೂಜೆಗಳೆಲ್ಲ ಮಾಡಿಸ್ತಾ ಇದ್ದಾರೆ. ನಮ್ಮ ಪಾರ್ಟಿಯವರೆಲ್ಲ ನಾನು ಹೇಳ್ತಾರೆ. ನಾನು ಒಂದೇ ಬೆಳಗ್ಗೆ ನೋಡಿ